ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಆಯ್ತಲ್ಲ, ನೆಕ್ಸ್ಟ್ ಡೇ ಐನೂರು ಬಂದು ದೇವ್ರ ಫೋಟೋ ಮತ್ತು ತಿರ್ಗಾ ಪೂಜೆ ಎಲ್ಲ ಮಾಡಿ ಇನ್ನು ಕಳಶಗಳೇನೇನು ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕದಲಿಸಿ ತೆಗ್ದಿಟ್ಟು ಮತ್ತು ದೇವ್ರ ಫೋಟೋ ಎಲ್ಲ ತೊಗೊಂಡು ಹೋಗ್ತಾರೆ. ಹೌದು, ಬೆಳಗ್ಗೆನೂ ಸಹ ಪೂಜೆ ನಾವು ಮಾಡಿದ್ವಿ. ಆಮೇಲೆ ಅವರು ಸಹ ಬಂದು ಪೂಜೆ ಮಾಡ್ತಾರೆ. ಏನಾದರೂ ಪ್ರಸಾದನ ಇಡಲೇಬೇಕಾಗುತ್ತೆ. ಇನ್ನು ಪೂಜೆ ಎಲ್ಲ ಆಯಿತು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಮಾತುಗಳನ್ನ ಕೇಳೋದಕ್ಕೆ ನಿಜ ತುಂಬಾ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತೀನಿ. ನೀವು ಕೇಳಿ ಏನು ಹೇಳಿದ್ರು ಅಂತ. ನಾವು ಷೋಡಶ ಉಪಚಾರ ಪೂಜೆ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲೆಲ್ಲ, ಅಂದ್ರೆ ಹಿಂದಿನ ಯುಗದಲ್ಲ, ಹಿಂದಿನ ಕಾಲದಲ್ಲೇನೆ. ಈಗ ನಮ್ಗಿಂತ ಒಂದ್ 5 ಜನರೇಷನ್ ಹಿಂದಕ್ಕೆ ಹೋದ್ರೆ ಯಾರು ಈ ರೀತಿ ಪೂಜೆ ಪುನಸ್ಕಾರ ಮಾಡ್ತಿರ್ಲಿಲ್ಲ. ಎಲ್ಲ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ್ ಬಂದ್ರೆ ಅದೇ ದೊಡ್ಡ ಪೂಜೆ. ದೇವ್ರ ಮನೆ ಅಂತ ಸಪರೇಟ್ ಆಗಿ ದೇವ್ರ ಮನೆ ಮಾಡೋದು, ಈ ತರ ಎಲ್ಲ ಫೋಟೋ ಕಳಶ ಎಲ್ಲ ಇಟ್ಟು ಪೂಜೆ ಮಾಡೋದು ಇದೇನು ಇರ್ಲಿಲ್ಲ. ಸೊ ನಮ್ ತಾತನ್ ಕೇಳಿದ್ರೆ ಗೊತ್ತಿರುತ್ತೆ ಅವ್ರಿಗೆ. ಅವ್ರ ತಾತನ ಕಾಲದಲ್ಲೆಲ್ಲ ಬೆಳಗ್ಗೆ ಎದ್ದು ಸೂರ್ಯನ್ ನಮಸ್ಕಾರ ಮಾಡಿ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಮನೆಗೆ ಬಂದು ಏನೋ ಕೈಲಾಗಿದ್ದು ಬೇರೆಯವ್ರಿಗೆ ದಾನ ಧರ್ಮ ಮಾಡಿ ಊಟಕ್ಕೆ ಹಾಕಿ ಮಲ್ಕೊಂಡ್ರೆ ಅದೇ ದೇವ್ರದ್ದು ಕೆಲಸ. ಆದ್ರೆ ಇವತ್ತಿಗೆ ಹೊಲಗಳು ಇಲ್ಲ, ನಾವ್ ಆತರ ದಾನ ಧರ್ಮ ಮಾಡೋ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಏನೋ ಭಗವಂತ ನಮ್ ಹಿರಿಯರೆಲ್ಲ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ತಾ ಇದೀವಿ. ಸೊ ಪೂಜೆ ಪುನಸ್ಕಾರವನ್ನ ಮಾಡ್ತಾ ಇದೀವಿ. ದೇವ್ರ ಫೋಟೋ ವಿಗ್ರಹ ಇವನ್ನೆಲ್ಲ ಇಟ್ಟು ಆರಾಧನೆ ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಇದಕ್ಕೆ ನಾವು ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ. ಅತಿಥಿ ಸತ್ಕಾರವನ್ನ ಹೇಗೆ ಮಾಡ್ತೀವಿ ಅದರ ಬದಲಿಗೆ ಭಗವಂತನನ್ನ ಸತ್ಕಾರ ಮಾಡ್ತಾ ಇದೀವಿ ನಾವು. ಒಬ್ರು ಗುರುಗಳನ್ನ, ಜೀವ ಇರುವಂತಹ ಒಬ್ರು ಶಿವಕುಮಾರ ಸ್ವಾಮೀಜಿ ಆಗಿರ್ಬೋದು, ಮತ್ತೊಬ್ರು ಆಗಿರ್ಬೋದು, ಇಂಥವ್ರನ್ನ ಯಾರೇ ಒಬ್ರನ್ನ ನಾವು ಕರ್ಸಿ ಒಳಗಡೆ ಕೂರ್ಸಿ ಅವ್ರಿಗೊಂದು ಸೇವೆ ಮಾಡಿದ್ರೆ ಹೆಂಗ್ ಮಾಡ್ತಾ ಇದ್ವು. ಅವ್ರು ಹೊರಗಡೆಯಿಂದ ಬರ್ತಿದ್ದಂಗೆ ಅವ್ರಿಗೆ ಕೈ ಕಾಲು ತೊಳ್ಕೊಳಕ್ ನೀರ್ ಕೊಡ್ತೀವಿ, ಒಳಗಡೆ ಕರ್ಕೊಂಬಂದ್ ಅವ್ರಿಗೆ ಒರ್ಸ್ಕೊಳಕ್ ಕೈ ಬಟ್ಟೆ ಕೊಡ್ತೀವಿ, ಒಂದ್ ಚೇರ್ ಹಾಕಿ ಕೂಡಿಸ್ತೀವಿ, ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡ್ತೀವಿ. ಗುರುಗಳೇ ನಿಮ್ ಬಗ್ಗೆ ತುಂಬಾ ಕೇಳಿದೀವಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀವಿ. ಅದಾದ್ಮೇಲಿಂದ ಅವ್ರಿಗೆ ಏನಾದ್ರು ಪಾತ್ ಪೂಜೆ ಮಾಡ್ಬೇಕಾ ಎಲ್ಲ ಮಾಡ್ತೀವಿ. ಅದಾದ್ಮೇಲಿಂದ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಕುಡಿಯಕ್ಕೆ ಏನ್ ಬೇಕು ಎಲ್ಲ ಕೊಡ್ತೀವಿ. ಇಷ್ಟೆಲ್ಲ ಕಂಪ್ಲೀಟ್ ಆದ್ಮೇಲಿಂದ ಅವ್ರು ಹೊಡ್ತೀವಿ ಅಥವಾ ಅವ್ರು ಹೋಗ್ಬೇಕು ಅನ್ನೋ ಟೈಮಲ್ಲಿ ನಾವು ಕೇಳ್ಕೊಂತೀವಿ, ನಮ್ಗೆ ಆಶೀರ್ವಾದ ಮಾಡಿ, ಈ ಮನೆಗೆ ನನ್ಗೆ ಅದ್ ಬೇಕು ಇದ್ ಬೇಕು ಅಥವಾ ಏನೋ ನಿಮ್ ಆಶೀರ್ವಾದ ಎಲ್ಲ ಒಳ್ಳೇದಾಗ್ಬೇಕು ಅಂತೆಲ್ಲ ಕೇಳ್ಕೊಂತೀವಲ್ಲ, ಅದೇ ರೀತಿ ನಾವು ಭಗವಂತನಿಗೂ ಮಾಡ್ತಾ ಇರುವಂತದ್ದು. ಅದನ್ನೇ ನಾವು ಷೋಡಶ ಉಪಚಾರ ಪೂಜೆ ಅಂತ ಕರೆಯೋದು. ನಾವು ಸಂಸ್ಕೃತದಲ್ಲೇ ಹೇಳ್ತಾ ಇರ್ತೀವಿ, ಆವಾಹಯಾಮಿ ಅಂದ್ರೆ ಬನ್ನಿ ಒಳಗಡೆ ಅಂತ. ಪಾದಾರವಿಂದಯೋಹೋ ಪಾದ್ಯಂ ಪಾದ್ಯಂ ಹಸ್ತಾರವಿಂದಯೋಹೋ ಅರ್ಘ್ಯಂ ಅರ್ಘ್ಯಂ ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳ್ತಿರ್ತೀವಿ. ಅಂದ್ರೆ ಕೈಗೆ ನೀರ್ ತಗೊಳ್ಳಿ, ಕಾಲಿಗೆ ನೀರ್ ತಗೊಳ್ಳಿ, ಮುಖಕ್ಕೆ ನೀರ್ ತಗೊಳ್ಳಿ ಹಾಕೊಳ್ಳಿ, ಮತ್ತೆ ವಸ್ತ್ರಂ ಸಮರ್ಪಯಾಮಿ ಕೈ ಕಾಲೆಲ್ಲ ಒರೆಸ್ಕೊಳ್ಳಿ, ಆಸನಂ ಸಮರ್ಪಯಾಮಿ ಅಂದ್ರೆ ಕೂತ್ಕೊಳ್ಳಿ, ಚೇರ್ ಹಾಕಿದೀವಿ. ಈ ರೀತಿ ಅಂದ್ರೆ ನಾವು ಕನ್ನಡದಲ್ಲಿ ಅವ್ರನ್ನ ಉಪಚಾರ ಮಾಡೋದನ್ನ ನಾವು ಸಂಸ್ಕೃತದಲ್ಲಿ ಭಗವಂತನಿಗೆ ಒಂದು ಪೂಜೆಯನ್ನ ಷೋಡಶ ಉಪಚಾರ ಪೂಜೆ ಅಂತ ಮಾಡ್ತಾ ಇರ್ತೀವಿ. ನೆನೆ ದಿವಸ ಅದೆಲ್ಲ ಮಾಡಿದೀವಿ ನಾವು. ಸಂಜೆ ಮತ್ತೆ ನೀವು ಭಗವಂತನಿಗೆ ನೈವೇದ್ಯ ಮಾಡಿದ್ದೀರಾ, ಬೆಳಗ್ಗೆ ತಿರ್ಗಾ ದೀಪ ಹಚ್ಚಿ ನೈವೇದ್ಯ ಮಾಡಿದ್ದೀರಾ. 3 ಸಲ ಪೂಜೆ ಆಗಿದೆ ಭಗವಂತನಿಗೆ. ಈಗ ಅವನನ್ನ ಕಳಿಸ್ಕೊಡುವಂತಹ ಸಮಯ. ಸೊ ನಿನ್ನೆಯಿಂದ ಇಲ್ಲಿವರೆಗೂ ಇಲ್ಲಿ ಭಗವಂತನಿಗೆ ಅವನು ಬಂದಿಲ್ಲಿ ಕೂತಿದ್ದೇನೆ ಅನ್ನೋದು ನಮ್ ನಂಬಿಕೆ. ಅದೇ ಇಲ್ಲಿ ಏನಾದ್ರು ಒಬ್ರು ಗುರುಗಳನ್ನೇ ತಂದು ಕೂರಿಸಿದ್ರೆ ನಾವ್ ಇಷ್ಟು ಫ್ರೀ ಆಗಿರಕ್ ಆಗ್ತಿರ್ಲಿಲ್ಲ. ಇಲ್ಲಿ ಇವಾಗ ಶಿವಕುಮಾರ ಸ್ವಾಮೀಜಿ ಕೂತಿದ್ರು ಅಂದ್ರೆ ಸೊ ಈಗ ಮಗ್ಲ ಹಂಗೆ ನಿಂತ್ಕೊಂತಾ ಇರ್ಲಿಲ್ಲ. ಮತ್ತೆ ಆಮೇಲಿಂದ ಮನೆಯವ್ರು ಹಿಂಗ್ ಹೋಗ್ತಿರ್ಲಿಲ್ಲ ಈಚೆ, ಮಗ ಯಾವ್ದೇ ಕಾರಣಕ್ಕೂ ಈಚೆ ಹೋಗ್ತಿರ್ಲಿಲ್ಲ. ಅವ್ರು ನೀಚೆ ಕಳ್ಸೋವರೆಗೂ ಎಲ್ಲ ಅಲ್ಲೇ ಕೂತಿರ್ಬೇಕಾಗಿತ್ತು. ಅದೇ ಭಗವಂತ ಇದ್ದಾನೆ ಅಂದ ತಕ್ಷಣ ನಮ್ಗೆ ಅಷ್ಟೊಂದು ಭಯ ಭಕ್ತಿ ಇಲ್ಲ, ಮಾಡ್ಕೊಳ್ಳೋಣ ಅಂತ. ಆದ್ರಿಂದ ಆ ರೀತಿ ಮನುಷ್ಯರು ನಾವು ಏನ್ ಮಾಡಕ್ಕಾಗಲ್ಲ. ಹಂಗೆ ಭಗವಂತ ಎಲ್ಲ ತಡ್ಕೊಂತಾನೆ, ಸಹಿಸ್ಕೊಂತಾನೆ ಅನ್ನೋದು ನಮ್ಗೆ ನಂಬಿಕೆ. ಹಂಗೆ ಇರೋದು. ಸೃಷ್ಟಿ ಮಾಡಿರೋದಕ್ಕೆ ನಾವಿದೀವಿ. ನಮಗೆ ಏನು ತೋಚ್ತೈತೆ ಬುದ್ಧಿ ಕೊಟ್ಟಿದ್ದಾನ ಮಾಡಿದಾನೆ. ಆದ್ರಿಂದ ನಿನ್ನೆಯಿಂದ ಇಲ್ಲಿವರೆಗೂ ತುಂಬಾ ತಪ್ಪು ಒಪ್ಪುಗಳಂತೂ ನಾವು ಮಾಡಿರ್ತೀವಿ. ರೇಗಾಡ್ಬೇಡ್ರಿ ಅಂದ್ರೂ ರೇಗಾಡಿರ್ತೀವಿ. ಮಕ್ಳ ಮೇಲಾಗಿರ್ಬೋದು, ಮತ್ತೊಬ್ಬರ ಮೇಲಾಗಿರ್ಬೋದು. ಜೋರಾಗಿ ಮಾತಾಡ್ಬೇಡ್ರಿ ಅಂದ್ರೆ ಮಾತಾಡಿರ್ತೀವಿ. ಈಚೆಗಡೆ ಹೋಗಿ ಕೈ ಕಾಲು ತೊಳಿದಂಗೆ ನಂಗೆ ಒಳಗಡೆ ಬಂದಿರ್ತೀವಿ. ಏನೋ ಎಲ್ಲ ಗೊತ್ತಿಲ್ಲದ ಏನೇ ಮಾಡಿದ್ರು ಸಹ ಆ ತಪ್ಪು ಒಪ್ಪುಗಳನ್ನೆಲ್ಲ ಕ್ಷಮಿಸಿ ನಾವು ಏನು ಉದ್ದೇಶಕ್ಕೋಸ್ಕರ ಆ ಭಗವಂತ, ಆ ಸತ್ಯನಾರಾಯಣ, ಲಕ್ಷ್ಮೀ ಸಮೇತ ಸತ್ಯನಾರಾಯಣನನ್ನ ಆರಾಧನೆ ಮಾಡಿದ್ವಿ. ಆ ಆರಾಧನೆ ಸಂಪನ್ನ ಆಗ್ಬೇಕು. ಆ ಪೂರ್ಣ ಫಲ ಅನ್ನೋದು ನಿಮಗೆ ಸಿಗ್ಬೇಕು. ಈ ಮನೆಯಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯಗಳು ತುಂಬಿ ತುಳುಕ್ತಾ ಇರ್ಬೇಕು ಅಂತ ಆ ಭಗವಂತನಲ್ಲಿ ಮತ್ತೊಮ್ಮೆ ಕಡೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ಆ ಹೂ, ಅಕ್ಷತೆ ಮತ್ತೆ ಪತ್ರೆಯನ್ನ ಅವನಿಗೆ ಸಮರ್ಪಣೆ ಮಾಡ್ಬಿಡುವಂಥದ್ದು. ಓಂ ನಾರಾಯಣಾಯ. ಎಷ್ಟೆಲ್ಲ ಅರ್ಥ ಆಯಿತು ಅಲ್ವಾ ಅವ್ರ ಮಾತಲ್ಲಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹೌದಲ್ವಾ, ಹೀಗೆಲ್ಲ ಮಾಡಿದ್ದೀವಿ ನಾವು ಅಂತಲೂ ಅನಿಸುತ್ತೆ. ಇನ್ನು ಎಲ್ಲ ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಅವರೆಲ್ಲ ಕದಲಿಸ್ತಿದ್ರು. ಅಂದರೆ ಕಳಶಗಳೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ತೊಗೊಂಡು ಹೋದ್ರು.
ಇನ್ನು ಅದೆಲ್ಲ ಮುಗೀತು. ಮಧ್ಯಾಹ್ನ ಆಯಿತು. ನಮ್ಮ ದೊಡ್ಡಮ್ಮ ಅವರು ಹುಳ್ಳಿಕಾಯಿ ಸೋಸ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳಿದರು. ಹಾಗಾಗಿ ಇವತ್ತು ಅವ್ರದ್ದೇನೆ ಕುಕ್ಕಿಂಗ್ ಎಲ್ಲ. ಇನ್ನು ಬಾಳೆಹಣ್ಣೆಲ್ಲ ಪೂಜೆಗೆ ನಾವು ಜಾಸ್ತಿ ತರಿಸಿರ್ತೀವಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ರಸಾಯನ ಥರ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಸಂಜೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತಲ್ಲ, ಹಾಗಾಗಿ ಇದನ್ನು ಮಾಡಿದೆ. ಸುಮ್ಮನೆ ಸಿಂಪಲ್ಲಾಗೇನೆ ಏನಂತ ಇಂಗ್ರೀಡಿಯೆಂಟ್ ಏನು ಇರೋದಿಲ್ಲ. ಬಾಳೆಹಣ್ಣೆಲ್ಲ ನೀಟಾಗಿ ಕಟ್ ಮಾಡಿ, ಹಾಗೆಯೇ ಒಂದು ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಒಂಚೂರು ಬೆಲ್ಲ ಹಾಕಬೇಕು, ಇಷ್ಟೇನೆ. ಅಂದರೂ ಬೇಕು ಅಂದರೆ ಏಲಕ್ಕಿ ಪುಡಿನೂ ಹಾಕೊತಾರೆ, ಬಟ್ ನಾನೇನು ಹಾಕಿರಲಿಲ್ಲ. ಬರೀ ಇಷ್ಟನ್ನು ಹಾಕಿ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಇದನ್ನು ಮಾಡಿದಾಗಲೇ ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು, ಇವಾಗ ಬೆಳಗ್ಗೆ ಮಾಡಿರೋದನ್ನ ಮಧ್ಯಾಹ್ನಕ್ಕೆ ತಿನ್ನೋಕೆ ಹೋದರೆ ಅದೇನಾಗುತ್ತೆ ಅಂದರೆ ನೀರು ಬಿಟ್ಕೊಂಬಿಟ್ಟು ರಸ ಜಾಸ್ತಿ ಆಗಿರುತ್ತೆ. ಬಟ್ ಅದು ಚೆನ್ನಾಗಿರುತ್ತೆ, ಅದೇನು ಚೆನ್ನಾಗಿರಲ್ಲ ಅಂತ ಅಲ್ಲ. ಫ್ರೆಶ್ ಆಗಿದ್ದಾಗ ತಿಂದ್ರೇ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಇದೆಲ್ಲ ಮುಗೀತಲ್ವ. ಇನ್ನು ನಮ್ಮನೇಲಿ ನಮ್ಮ ದೊಡ್ಡಮ್ಮ ಸಾಂಬಾರು ಮಾಡ್ತಿದ್ರಲ್ಲ, ಅದಕ್ಕೋಸ್ಕರನೂ ತೆಂಗಿನಕಾಯಿ ಎಲ್ಲ ತುರ್ಕೊತಾಯಿದ್ರು. ಕಾಳಿಗೆ ಒಗ್ಗರಣೆ ಹಾಕ್ಬೇಕಾದ್ರೆ ಹಾಕೋದಿಕ್ಕೆ ಬೇಕಲ್ಲ ಅಂತ ಹೇಳಿ. ನಾನೇನು ಕುಕ್ಕಿಂಗ್ ಎಲ್ಲ ಏನು ಮಾಡಲ್ಲ. ನಮ್ಮಮ್ಮ ಮನೆಗೆ ಬಂದರೆ ಅದೊಂದು ನನಗೆ ಅಡುಗೆ ವಿಚಾರದಲ್ಲಿ ನಾನು ಗ್ಯಾಸ್ ಮುಂದೆ ಹೋಗೋದೇ ಇಲ್ಲ. ಅಮ್ಮನೇ ಎಲ್ಲ ಮಾಡ್ತಾರೆ. ನಂದೇನಿದ್ರು ಬಾಕಿ ಏನಾದರೂ ಕ್ಲೀನಿಂಗು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಇದೊಂಥರ ಅಮ್ಮ ಮನೆಗೆ ಬಂದ್ರೇ ಒಂಥರ ವಾತಾವರಣ, ಅಲ್ಲಿ ಅತ್ತೆ ಮನೇಲಿದ್ದಾಗಲೇ ಒಂಥರ ವಾತಾವರಣ ಅಲ್ವಾ. ಸೊ ಏನೇ ಹೇಳಿ ಸ್ನೇಹಿತರೆ, ಎಷ್ಟೇ ಫ್ರೀಯಾಗಿರಲಿ ಅತ್ತೆ ಮನೇಲಿ, ಬಟ್ ಅಮ್ಮನ ಮನೇಲಿ ಇರೋಷ್ಟು ಫೀಲು ನಮಗೆ ಅಲ್ಲಿ ಖಂಡಿತ ಬರೋದಿಲ್ಲ. ಯಾರೆಲ್ಲ ಈ ಮಾತಿಗೆ ಏನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ಬೆಳಗ್ಗೆಯಿಂದ ಟೆರೆಸ್ ಮೇಲೆ ಇದ್ವಿ. ಅಂದರೆ ಬಾಕಿ ಪಾತ್ರೆಗಳು ಕೆಲವೊಂದು ತೊಳೆದಿರಲಿಲ್ಲ, ದೊಡ್ಡವು, ಅವನ್ನೆಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ತೊಳೆದಿಟ್ಟು, ಹಾಗೆಯೇ ನೈಟೇ ಎಲ್ಲ ಪಾತ್ರೆ ತೊಳೆದುಬಿಟ್ಟಿದ್ರು. ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಸಣ್ಣ ಪುಟ್ಟವು, ಬಟ್ ಅದನ್ನು ಒರೆಸಿರ್ಲಿಲ್ವಾ, ಅದೇನೋ ಒಂಥರ ಚುಕ್ಕೆ ಥರ ಇತ್ತು. ಆಮೇಲೆ ತಿರ್ಗಾ ನಮ್ಮಮ್ಮ ಬೆಳಗ್ಗೆ ಮತ್ತೆ ತಿರ್ಗಾ ತೊಳೆಸಿ ಮತ್ತೆ ಅದನ್ನೆಲ್ಲ ಒರೆಸ್ಬಿಟ್ಟು ಎತ್ತಿಟ್ಟಿದ್ದಾಯಿತು. ಅದೊಂದು ಕೆಲಸ ಆಯಿತು. ಇನ್ನು ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಈ ಹಬ್ಬ ಹುಣ್ಣಿಮೆ ಬಂದರೆ ಇದೇ ಅಲ್ವಾ ಸ್ನೇಹಿತರೆ, ಹಬ್ಬ ಬರೋಕ್ಕಿಂತ ಮುಂಚೆನೂ ಕ್ಲೀನ್ ಮಾಡಬೇಕು, ಆಮೇಲೆ ಹಬ್ಬ ಆದಮೇಲೂ ಕ್ಲೀನ್ ಮಾಡೋದು ಇದ್ದೇ ಇರುತ್ತೆ. ಸೊ ನಾನು ನಿಧಾನಕ್ಕೆ ಮಾಡ್ಕೊತಿದ್ವಿ, ಏನು ಅರ್ಜೆಂಟ್ ಏನಿರಲಿಲ್ಲ. ಸಂಜೆನೇ ನಾನು ಸ್ಟಾರ್ಟ್ ಮಾಡಿದ್ದು ಕೆಲಸನ. ಎಲ್ಲ ಒಣಗಾಕ್ತಿದ್ದೆ, ಈ ಚಾಪೆ ಎಲ್ಲ ಒಗಿಬೇಕಾಗಿತ್ತು. ಸದ್ಯಕ್ಕೆ ಒಂದು ಸ್ವಲ್ಪ ಹೊತ್ತು ಒಣಗಾಕಿದೆ ಬಿಸಿಲಲ್ಲಿ. ಇನ್ನೆಲ್ಲ ನೀಟಾಗಿ ಎತ್ತಿ ಕಸ ಗುಡಿಸ್ಬಿಡೋಣ ಅಂತೇಳಿ ಇವತ್ತು ಬೆಳಗ್ಗೆಯಿಂದ ಟೆರೆಸ್ ಮೇಲೆ ಇದ್ದಿತ್ತು. ಅಂದರೆ ಊಟ ಆಗಿರ್ಬೋದು, ತಿಂಡಿ ಎಲ್ಲ, ಇನ್ನೇನು ಒಬ್ಬಟ್ಟೆಲ್ಲ ಇತ್ತಲ್ಲ, ಅದನ್ನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಇನ್ನು ಒಬ್ಬಟ್ಟಿನ ಸಾಂಬಾರೆಲ್ಲ ಇತ್ತು, ಏನು ಅಡುಗೆದೇನು ಮತ್ತೇನು ಮಾಡಲಿಲ್ಲ ಹೊಸ್ದಾಗಿ, ಅದನ್ನೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಇನ್ನು ಸಂಜೆಗೆ ಇಳ್ದೆಲ್ಲ ಉಪ್ಸಾರು ಮಾಡ್ತಿದ್ದಾರೆ ನಮ್ಮ ದೊಡ್ಡಮ್ಮ. ಎಲ್ಲ ನೀಟಾಗಿ ಎಲ್ಲೆಲ್ಲಿ ಇಡಬೇಕು ಅದನ್ನೆಲ್ಲ ಅಲ್ಲಲ್ಲಿ ಇಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಹೆಂಗೂ ನಾನು ಕ್ಲೀನ್ ಮಾಡಿತ್ತು ಒಳ್ಳೇದಾಯಿತು ಅಂತ ಅಂದ್ಕೊಂಡೆ. ಯಾಕಂದರೆ ರಾತ್ರಿಗೆ ಮಳೆ ಬಂದುಬಿಡ್ತು. ಸೊ ನಾವು ಕಸ ಎಲ್ಲ ಗುಡಿಸ್ದಲ್ಲಿ ಹಂಗೆ ಇದ್ದಿದ್ರೆ ಮತ್ತೆ ಮಳೆ ನೀರಿಗೆ ಇನ್ನೂ ಡಬಲ್ ಕೆಲಸ ಆಗೋಗ್ಬಿಟ್ಟಿರೋದು. ಹಾಗಾಗಿ ನೀಟಾಗಿ ಒಂದು ಸತಿ ಕಸ ಗುಡಿಸಿದ್ಕೆ ಸರಿ ಹೋಯಿತು, ಮಳೆ ಬಂದಿದ್ಕೂ. ಇನ್ನು ಈಗೆಲ್ಲ ಗೊತ್ತಿದೆ ಸಿಲಿಂಡ್ರ್ ಪ್ರಾಬ್ಲಮ್ ಏನು ಅಂತ ಹೇಳಿ. ಸದ್ಯಕ್ಕೆ ನಮ್ಮಮ್ಮ ಮನೆಯಲ್ಲಿ 4 ಸಿಲಿಂಡ್ರ್ ಇದ್ದಾವೆ. ಒಂದು ಇಂಡಿಯನಲ್ಲಿ 2 ಇದ್ದಾವೆ, ಒಂದು HBಲಿ 2. ಸೊ ಅಡ್ಜಸ್ಟ್ ಆಗುತ್ತೆ. ಇರೋದು 3 ಜನ ಅಲ್ವಾ, ಹೆಂಗೋ ಮಾಡ್ಕೊತಾರೆ. ಅಲ್ಲ ನಿಂತ್ಕೊ, ಏನು ಹಾಕೊಂಡಿರೋ ಮಕ್ಕಕ್ಕೆ? ಏನದು 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 ಈ ಮಾಡು, ಅಲ್ಲ ಈ ಇವಡು ಕತ್ತು ಬಿಡು ಕೆಳಕ್ಕೆ, ಕತ್ತು ಹಿಂಗೆ ಮಾಡು, ನೀಟಾಗಿ ನಿಂತ್ಕೊ. ಏನು ಬಿಳಿ ಭೂತ ಇದ್ದಂಗೆ ಇದ್ದೆ ತಾನ್ಯಾ. ಅಯ್ಯೋ ರಾಮ, ಏನು ಬಿಟ್ಬಿಟ್ರೆ 1 ನಿಮಿಷ ಸುಮ್ಮನೆ ಇರ್ತೀಯಾ? ಆಗಲೇ ಅದು ಮುಖಕ್ಕೆ ಹಾಕೊಂಡಿದ್ದು ಬೆಳ್ಳಗೆ ಬೂತು ಥರ ಇತ್ತಲ್ಲ, ಅದು ಪೌಡ್ರು. ಅದೊಂದು ಸತಿ ಮಾಡಿದ್ಲು, ಸರಿ ಆಯಿತು ಬಿಡು, ಏನೋ ಮಕ್ಕಳು ಮಾಡ್ಕೊತಾರೆ ಅಂತೇಳಿ ಸುಮ್ಮನೆ ಅದು. ನೆಕ್ಸ್ಟ್ ನಾವು ಆ ಪಾತ್ರೆಗಳೆಲ್ಲ ತೊಳೆದಿದ್ವಿ ಅಂತ ಹೇಳೋದನ್ನೆಲ್ಲ ರೂಮಲ್ಲಿ ಜೋಡಿಸ್ಬೇಕಾಗಿತ್ತು. ನಮ್ಮ ಪಾಡಿಗೆ ನಾವು ಜೋಡಿಸ್ತಿದ್ದೋ. ಅಮ್ಮ ದೊಡ್ಡಮ್ಮನು ಮತ್ತು ಅಮ್ಮ ಎಲ್ಲ ಹಾಲಲ್ಲಿದ್ದರು. ಇವಳು ಇಲ್ಲಿ ಬಂದು ಅದು ಗೋಧಿ ಹಿಟ್ಟು, ಓಕೆನಾ, ಅದನ್ನ ಹಾಕ್ಕೊಂಡು ಏನು ಮಾಡಿದಾಳೆ ನೋಡಿ. ಇದಕ್ಕೆ ಕೋಪ ಮಾಡ್ಕೊಬೇಕಾ ಇಲ್ಲ ನೋಡಿ ನಗಬೇಕಾ ಒಂದು ಗೊತ್ತಾಗ್ತಾಯಿಲ್ಲ. ಅಷ್ಟು ಹಸಿಟ್ಟನ್ನೆಲ್ಲ ವೇಸ್ಟ್ ಮಾಡಿಬಿಟ್ಲು. ಸರಿ, ಇನ್ನು ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಈ ಒಂದು ವಿಡಿಯೋ ಬೇಕಾಗಿದೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಾನು ಟ್ರೈ ಮಾಡಿದ್ದೀನಿ ಹೇಗೆ ತೋರಿಸ್ಬೇಕು ಅಂತ. ಏನಿಗೆ ಗೊತ್ತಾ, ಒಂದು ಸ್ಯಾರಿನ ತೊಗೊಳ್ಬೇಕು. ಸ್ಯಾರಿನ ನಾವು ಫೋಲ್ಡ್ ಯಾವ ರೀತಿ ಮಾಡ್ತೀವಿ ಆ ರೀತಿಯೇ ಮಾಡ್ಕೊಬೇಕು, ಡಬಲ್ ಫೋಲ್ಡ್ ಮಾಡ್ಕೊಬೇಕು. ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಈ ರೀತಿಯಾಗಿ ಡಬಲ್ ಫೋಲ್ಡ್ನ ಮಾಡಿಕೊಂಡು ಹಾಸ್ಕೊಳ್ಬೇಕು ನೋಡಿ. ಈ ಥರ
ನೀಟಾಗಿ ಇಷ್ಟರಲ್ಲೇ ನಮಗೆ ಇದರಲ್ಲಿ ದೊಡ್ಡದಾಗಿ ಕಟ್ಟೋದು ಹೇಗೆ ಅಂತ ಕೇಳಿದ್ರ, ನಾನು ಏನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬಟ್ಟೆನ ಇಟ್ಟು ಕಟ್ಟಿದ್ದೀನಲ್ಲ, ಅದರಲ್ಲೇ ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನು ಇಟ್ಟು ಕಟ್ಬೋದು. ಸೊ ಈ ರೀತಿಯಾಗಿ ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ರೆ ಇನ್ನೂ ಸ್ಪೇಸ್ ಜಾಸ್ತಿ ಇರುತ್ತೆ, ಅಂದರೆ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಕಟ್ಕೊಬೋದು. ಇನ್ನು ಬಟ್ಟೆ ಶಿಫ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಬೀರಲ್ಲಿರೋ ಬಟ್ಟೆ ಎಲ್ಲ ಒಗ್ದಿರ್ತೀರಲ್ವ, ಸೊ ಅದನ್ನು ನೀಟಾಗಿ ಹಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ಟು ಈ ರೀತಿಯಾಗಿ ಗಂಟನ್ನ ಕಟ್ಕೊಳ್ಬೇಕು ಅಷ್ಟೇ ಸ್ನೇಹಿತರೆ. ನೋಡಿ ಆ ಕಡೆ ಈ ಕಡೆ ಕಾರ್ನರ್ ನಿಮಗೆ ಅರ್ಥ ಆಗ್ತಿದೆ ಅಂತ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಅಲ್ಲಿ ಅಂದರೆ ಗಂಟು ಕಟ್ಟೋಕ್ಕೆ ಎಷ್ಟು ಜಾಗ ಬೇಕೋ ಬಟ್ಟೆ ಅಷ್ಟು ಇಟ್ಕೊಂಡು ನೀವು ಅಷ್ಟಕ್ಕೆ ಜಾಸ್ತಿ ಬಟ್ಟೆಗಳನ್ನ ಇಟ್ಕೊಬೋದು. ನಮಗೆ ಗಂಟು ಕಟ್ಟೋದಕ್ಕೆ ಸೀರೆ ಸಿಗಬೇಕು ಲಾಸ್ಟಿಗೆ, ಆಯಿತಾ? ಅಲ್ಲಿ ತನಕ ನಾವು ಎಷ್ಟು ಬಟ್ಟೆ ಬೇಕೋ ಅದಕ್ಕೆ ಅನ್ನೋದನ್ನು ಇಟ್ಕೊಬೋದು. ನಾನು ಕಮ್ಮಿ ಬಟ್ಟೆನ ಇಟ್ಟು ಕಟ್ತಾಯಿದ್ದೀನಿ, ಸೊ ನೀವು ಅದನ್ನು ನೋಡ್ಕೊಳ್ಳಿ. ಸೊ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಮತ್ತೆ ಬೇರೆ ಥರ ಟ್ರೈ ಮಾಡಿ ತೋರಿಸ್ತೀನಿ. ಈ ರೀತಿಯಾಗಿ ಗಂಟು ಕಟ್ಕೊಬೇಕು. ಹಾಗೆ ನಾವೇನಾದರೂ ಜಾಗ ನೋಡಿ ಈ ರೀತಿಯಾಗಿ ಏನನ್ನ ಬಿಟ್ಟಿದ್ರೆ ಮತ್ತೆ ನಾವು ಗಂಟು ಏನು ಕಟ್ಟಿರ್ತೀವೋ ಅದ್ರ ಒಳಗಡೆ ಸಿಗಿಸ್ಬಿಟ್ಟು ಮತ್ತೆ ಟೈಟಾಗಿ ಗಂಟು ಹಾಕ್ಕೊಬೇಕು. ಇಷ್ಟೇನೆ, ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ರಿಕ್ವೆಸ್ಟ್. ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವ್ಲಾಗ್ಸ್ ಹೇಗಿದೆ ಏನು ಅನ್ನೋದು ನಿಮ್ಮ ಅಭಿಪ್ರಾಯನ ಸಹ ತಿಳಿಸಿದ್ರೆ ನನಗೆ ತುಂಬ ಉಪಯೋಗ ಆಗುತ್ತೆ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.